ಇನ್ನು ಬಿಗ್ ಬಾಸ್ಗೆ ಬಂದಿರೋದು ಎರಡನೇ ಹುಚ್ಚ ಅಂತಲೇ ಇವ್ರನ್ನ ಹೇಳ್ಬೋದು ಸ್ನೇಹಿತರೆ. ಅವರು ಬಿಗ್ ಬಾಸ್ಗೆ ಬಂದಿರೋದು ಎರಡನೇ ಹುಚ್ಚ ಎಸೆದು, ಅಂದರೆ ಎರಡನೇ ಪ್ರಥಮ ಹೋಗಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಇನ್ನು ಈ ಅಗ್ನಿ ಪರೀಕ್ಷೆ ಕೂಡ ತುಂಬಾ ಅದ್ಭುತವಾಗಿ ನಡೀತಿದೆ. ಆ ಅಗ್ನಿ ಪರೀಕ್ಷೆಯಲ್ಲಿ ಒಬ್ಬ ಬರ್ತಾನೆ, ಇದನ್ನ ಹೆಸರು ಸಹ ಗೊತ್ತಿಲ್ಲ, ಆದರೆ ತಲೆ ಬೋಡ್ಸ್ಕೊಂತ ಹೇಳ್ತಾನೆ. ತುಂಬಾ ಕನ್ನಡ ಮಾತಾಡ್ತಾನೆ ಚೆನ್ನಾಗಿ, ಆದರೆ ಸಾಕಷ್ಟು ಮಾತಾಡ್ತಾನೆ. ಅಂದರೆ 100-150 ಪದಗಳು ಒಂದೇ ಸರಿ ಮಾತಾಡೋದು, ಸೇರಿಸಿ ಮಾತಾಡೋದು, ತಲೆಯಲ್ಲೇ ಮಾತಾಡೋವಂಥದ್ದು ಅವೆಲ್ಲ ಮಾಡ್ತಾನೆ. ಸದ್ಯ ಇಂಥ ಕಂಟೆಂಟ್ ಬೇಕು ಅಂತೇಳಿ ವಿನಯ್, ಚಂದನ್ ಶೆಟ್ಟಿ, ಶ್ರುತಿ ಅವರು ಆಯ್ಕೆ ಮಾಡ್ತಾರೆ. ಅದವ್ರಿಗೆ ಶಾಕಿಂಗ್ ಏನಪ್ಪ ಅಂತಂದರೆ, ಅವ್ರು ಜಾಸ್ತಿ ಮಾತಾಡೋದನ್ನೇ ಸಂಗೀತ ಇರಿಟೇಟ್ ಆಗುತ್ತೆ. ಸಂಗೀತ ಇರಿಟೇಟ್ ಆಗ್ತಿದ್ದಂಗೆ ಸಂಗೀತ ಹೇಳೋದು ಇಷ್ಟೇ: ನೀನು ಜಾಸ್ತಿ ಮಾತಾಡಿದೆ, ನೀನು ಸೆಲೆಕ್ಟ್ ಮಾಡಬೇಕು ಅಂತ ಇದ್ದೆ, ಈಗ ಸ್ವಲ್ಪ ಮೈಂಡ್ ಚೇಂಜ್ ಆಗಿದೆ, ಅದಕ್ಕಾಗಿ ನಿಂಗೆ ರೆಡ್ ಕೊಡ್ತೀನಿ, ನೀನು ಇನ್ನೊಂದು ರೌಂಡ್ ಬರಬೇಕು ನೀನು ಅಂತ ಹೇಳಿ ಸಂಗೀತ ಅವ್ರು ಹೇಳ್ತಾರೆ. ಹಂಗಲ್ಲ ಮೇಡಮ್, ಹಿಂಗಲ್ಲ ಮೇಡಮ್ ಅಂತ ಹೇಳ್ತಾನೆ. ಆಗ ಸಂಗೀತ ಇಲ್ಲ ನೀನು ಜಾಸ್ತಿ ತಲೆಯಲ್ಲೇ ಮಾತಾಡ್ತಿದ್ದಿ, ಆ ಕಾರಣಕ್ಕೆ ನೀನು ಇನ್ನೊಂದು ರೌಂಡ್ ಬರಲೇಬೇಕು ಕಣ, ನೀನು ಇನ್ನೊಂದು ರೌಂಡ್ ಬರೋಗು ಅಂತ ಹೇಳಿ 3 ಜನ ಆಯ್ಕೆ ಮಾಡಿದ್ರು ಕೂಡ ಸಂಗೀತ ಓಲ್ಡ್ ಮಾಡ್ತಾರೆ. ಬಟ್ ಈ ಕ್ಯಾಂಡಿಡೇಟ್ 100% ಆಯ್ಕೆ ಆಗೋದಂತೂ ಕನ್ಫರ್ಮ್ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಎರಡನೇ ಪ್ರಥಮ ಆಗುವ ಎಲ್ಲ ಲಕ್ಷಣಗಳು ಕೂಡ ಈತನಿಂದ ಇರುವಂಥದ್ದು.